ಅಣ್ಣ ರಾಮಕೃಷ್ಣ ಅವ್ರು ಕರಿಬೇಕಾಯ್ತು ಹುಡುಗರನ್ನ. ಅಣ್ಣ ಸಿಂತೆಗೆ ನಾನು ಸಿಂತೆಗೆ ಅಣ್ಣ ನೀವೇನಣ್ಣ ಸೈಡ್ ಬನ್ನಿ ಸೈಡ್ ಬನ್ನಿ ಸ್ವಲ್ಪ ಹಿಂದೆ ಬನ್ನಿ ಆಗ್ಯಾರ ಆಗ್ಯಾರ ಅವರಲ್ಲಿ ಮೇಡಮ್ ಅವರಲ್ಲಿ ಮೇಡಮ್ ಬನ್ನಿ ಮೇಡಮ್ ಮೇಡಮ್ ಸ್ವಲ್ಪ ಇದ್ದೆ ಬರ್ರೆ ಪ್ಯಾಚ್ ಲೈಟ್ ಹೊಡಿದ್ದೀರಾ ಅಲ್ಲೇ ತೆಗಿಬೋದಿತ್ತು. ಹಾಂ ಹಾಯ್ ಆಗ್ಯಾರ ಆಗ್ಯಾರ ಸರ್ ಒಂದು ನಿಮಿಷ ರೋಲಿಂಗ್. ನನ್ನ ಹೆಸರು ರಜತ್ ಸೂರ್ಯವಂಶಿ ಅಂತ. ನಾನು ಆಲ್ಮೋಸ್ಟ್ ಒಂದು 12 ಇಯರ್ಸಿಂದ ಅಸಿಸ್ಟೆಂಟ್ ಆಗಿ, ಅಸೋಸಿಯೇಟ್ ಆಗಿ, ಕೋ ಡೈರೆಕ್ಟರ್ ಆಗಿ ಈಗ ಡೈರೆಕ್ಟರ್ ಆಗ್ತಾ ಇದ್ದೀನಿ. ನಾನು ನನ್ನ ಸ್ಟಾರ್ಟಿಂಗ್ ಜರ್ನಿ ನಂದಕಿಶೋರ್ ಅವರಿಂದ ಸ್ಟಾರ್ಟ್ ಆಗಿದ್ದು. ನಂದು ಫಸ್ಟ್ ಸಿನಿಮಾ ವಿಕ್ಟ್ರಿ ಬಂತು. ವಿಕ್ಟ್ರಿ ಆದಮೇಲೆ ಅಧ್ಯಕ್ಷ, ಗಜಕೇಸರಿ, ರನ್ನ, ಮಾಣಿಕ್ಯ, ತ್ರಿವಿಕ್ರಮ ಈ ಥರದ್ದೆಲ್ಲ ಸಿನಿಮಾಗಳೆಲ್ಲ ಮಾಡ್ತಾ ಈಗ ಇಂಡಿಪೆಂಡೆಂಟಾಗಿ ಡೈರೆಕ್ಟರಾಗಿ ಮಾಡ್ತಾಯಿದ್ದೀವಿ. ನಂದು ಮೊದಲನೇ ಸಿನಿಮಾ ಇದು. ಆಮೇಲೆ ಇಲ್ಲಿ ಇವತ್ತು ಬಂದಂಥ ಎಲ್ಲ ಗೆಸ್ಟ್ಗಳಿಗೆ, ಆಮೇಲೆ ಮೀಡಿಯಾ ಪರ್ಸನ್ಸಿಗೆ ಎಲ್ಲ ನಾನು ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಆಮೇಲೆ ನಿಮ್ಮದೆಲ್ಲ ಸಹಕಾರ, ನಿಮ್ಮ ಸಪೋರ್ಟ್ ಇಲ್ಲದೆ ನಾವೇನೂ ಮಾಡೋದಕ್ಕಾಗೋದಿಲ್ಲ. ಆಮೇಲೆ ಇದೊಂದು ಈ ಹೃದಯ ಅನ್ನೋದು ಏನು ಸಿನಿಮಾ ಇದೆ, ಇದೊಂದು ಫೀಲ್ ಗುಡ್, ಒಂದು ಕ್ಯೂಟ್ ಲವ್ ಸ್ಟೋರಿ. ಇದು ಒಂದು 22-23 ವರ್ಷದಲ್ಲಿ ಕಾಲೇಜಲ್ಲಿ ಇರೋಂಥ ಹುಡುಗ ಹುಡುಗಿ ಇರೋಂಥ ಒಂದು ಏನು ಆ ಪ್ರೀತಿಯಲ್ಲ ಅದನ್ನು ಹೇಳಕ್ಕೆ ಹೋಗ್ತಾ ಇದ್ದೀನಿ. ಆಮೇಲೆ ಇದು ಬರೋದು 2006 ಬರೋಂಥ ಒಂದು ಆ ಟೈಮಲ್ಲಿ, ಆ ಕಾಲಘಟ್ಟದಲ್ಲಿ ಯಾವ ಥರ ಪ್ರೀತಿ ಮಾಡ್ತಾಯಿದ್ರು ಆ ಥರದ್ದು ಒಂದು ಫೀಲಲ್ಲಿ ನಾನು ಈ ಸಿನಿಮಾ ಕಟ್ಕೊಡ್ತಾ ಇದ್ದೀನಿ. ಆಮೇಲೆ ಈ ಸಿನಿಮಾದಲ್ಲಿ ಆಲ್ಮೋಸ್ಟ್ ಒಂದು 5 ಸಾಂಗ್ಸ್ ಬರುತ್ತೆ. ನಾವು ಬೆಂಗಳೂರು, ಮೈಸೂರು, ಮಡಿಕೇರಿ, ಮಂಗಳೂರು, ಕೇರಳ ಇಷ್ಟು ಲೊಕೇಶನ್ಸ್ ಎಲ್ಲ ಶೂಟ್ ಮಾಡ್ತಾಯಿದ್ವಿ. ಎಲ್ಲೆಲ್ಲಿ ಬ್ಯೂಟಿಫುಲ್ ನೇಚರಿಗೆ ಎಲ್ಲೆಲ್ಲಿ ಇದೆ ಆ ಥರದ್ದು ಒಂದು ಲೊಕೇಶನ್ ಒಂದು ನಮಗೆ ಪ್ಲಸ್ ಆಗಲಿ ಅನ್ನೋದು ಆ ಥರ ಒಂದು ಲೊಕೇಶನ್ಸಲ್ಲಿ ಪ್ಲ್ಯಾನ್ ಮಾಡ್ತಾಯಿದ್ವಿ. ಮೇಲ್ ಲೀಡ್ ಹೀರೋ ಆಗಿ ಪೃಥ್ವಿ ಶಾಮ್ನೂರ್ ಮಾಡ್ತಿದ್ದಾರೆ, ಹೀರೋಯಿನ್ ಆಗಿ ಆರಾಧನಾ ಭಟ್ ಮಾಡ್ತಿದ್ದಾರೆ. ಇದಾದಮೇಲೆ ರಮೇಶ್ ಇಂದ್ರ ಸರ್ ಮಾಡ್ತಿದ್ದಾರೆ ಹೀರೋಯಿನ್ ತಂದೆ ಕ್ಯಾರೆಕ್ಟರಾಗಿ. ಹೀರೋ ತಂದೆ ಕ್ಯಾರೆಕ್ಟ್ರಲ್ಲಿ ರವಿ ಭಟ್ ಸರು, ಆಮೇಲೆ ತಾಯಿಯಾಗಿ ಸ್ವಾತಿ ಮೇಡಮ್ ಮಾಡ್ತಿದ್ದಾರೆ. ಆಮೇಲೆ ಇನ್ನೊಂದು ಈ ಸೂರಜ್ ಡ್ರಾಮಾ ಜೂನಿಯರ್ ಇದ್ದ ಸೂರಜ್ ಅಂತ ಇದ್ದಾರೆ, ಅವರು ಹೀರೋ ಕಾಮಿಡಿ ಕ್ಯಾರೆಕ್ಟ್ರಲ್ಲಿ ಅವರು ಫ್ರೆಂಡಾಗಿ. ಅಂದರೆ ಓವರ್ ಆಲ್ ಸಿನಿಮಾದಲ್ಲಿ ಇಷ್ಟು ಕ್ಯಾರೆಕ್ಟರ್ಸ್ ಬರುತ್ತೆ. ಮೇಜರ್ ಕಂಟಿನ್ಯೂಟಿ ಕ್ಯಾರೆಕ್ಟರ್ಸ್ ಅಂದರೆ ಇಷ್ಟು ಕ್ಯಾರೆಕ್ಟರ್ಸ್. ಇಲ್ಲ ಸರ್, ಬೆಂಗಳೂರು, ಮೈಸೂರು, ಮಡಿಕೇರಿ, ಮಂಗಳೂರು, ಕೇರಳ ಇಷ್ಟು ಮಲ್ಟಿಪಲ್ ಲೊಕೇಶನ್ಸ್ ಎಲ್ಲ ಶೂಟ್ ಆಗಿದೆ. ಎಲ್ಲೆಲ್ಲಿ ಬ್ಯೂಟಿಫುಲ್ ಲೊಕೇಶನ್ಸ್ ಏನಿದೆ ಆ ನೇಚರ್ನ ತೋರಿಸ್ಬೇಕಾಗಿದೆ, ಅಷ್ಟು ಲೊಕೇಶನ್ಸ್ ಎಲ್ಲ ಶೂಟ್ ಮಾಡ್ತಾರೆ. ಹಾಂ ಸರ್, ಈಗ 90s 80s ಕಿಡ್ಸ್ ಏನಿದಾರಲ್ಲ ಸರ್, ಇವತ್ತಿಂದೆಲ್ಲ ಜೆನ್ಜಿ ಲವ್ ಸ್ಟೋರಿ ಇದೆ. ಆ ಕಾಲಘಟ್ಟದಲ್ಲಿ ನಮ್ದೇನು ಲವ್ ಸ್ಟೋರಿ ಇತ್ತಲ್ಲ ಸರ್, ಆ ಒಂದು ಫೀಲ್ನ ಮತ್ತೆ ಕಟ್ಕೊಡ್ಬೇಕನ್ನೋದು ನಂದೊಂದು ಅನಿಸಿಕೆ ಸರ್. ಆಮೇಲೆ ಇದು ನನಗೆ ಒಂದು ರಿಯಲ್ ಲೈಫಲ್ಲಿ ನಡೆದಂಥ ಒಂದು ಸಣ್ಣ ಪ್ಲಾಟ್ ಇಟ್ಕೊಂಡು ನಾನು ಈ ಕಥೆನ ಹೇಳೋದು ನಾನು ಇದನ್ನು ಮಾಡ್ತಾಯಿದ್ದೀನಿ. ಪ್ರತಿಯೊಬ್ಬರು ಸಿನಿಮಾ ನೋಡಿದಾಗೆ ಪ್ರತಿಯೊಬ್ಬರಿಗೂ ಅವ್ರದ್ದು ಫಸ್ಟ್ ಲವರ್ ನೆನಪಾಗೇ ಆಗ್ತಾರೆ ಸರ್, ಇರ್ರೆಸ್ಪೆಕ್ಟಿವ್ ಆಫ್ ಜೆಂಡರ್, ಹುಡುಗ ಇರಲಿ ಹುಡುಗಿ ಇರಲಿ, ಅವರಿಗೆ ಅವ್ರದ್ದು ಫಸ್ಟ್ ಕಾಲೇಜ್ ಲವ್ ಸ್ಟೋರಿ, ಫಸ್ಟ್ ಲವರ್ ನೆನಪಾಗೇ ಆಗ್ತಾರೆ. ಅದನ್ನು ನಾನು ಆ ಮೆಮೊರಿ ನಾನು ಮತ್ತೆ ಕಟ್ಕೊಡ್ಬೇಕನ್ನೋದು ನನ್ನೊಂದು ಅನಿಸಿಕೆ ಸರ್. ಹಳೆ ಲವ್ ಸ್ಟೋರಿ ಆಯ್ತು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಪೃಥ್ವಿ ಶಾಮ್ನೂರ್ ಅಂತ. ಈ ಮುಂಚೆ ಪದವಿ ಪೂರ್ವ ಅಂತ ಸಿನಿಮಾದಿಂದ ನನ್ನ ಜರ್ನಿ ಸ್ಟಾರ್ಟ್ ಆಯಿತು ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ. ಅದಾಗಿದ್ಮೇಲೆ ಗರಡಿ ಅನ್ನೋ ಸಿನಿಮಾದಲ್ಲಿ ಒಂದು ಪಾತ್ರ ಮಾಡಿದೆ, ಕೋಟೆ ಅನ್ನೋ ಸಿನಿಮಾದಲ್ಲಿ ಒಂದು ಪಾತ್ರ ಮಾಡಿದೆ, ರೀಸೆಂಟಾಗಿ ಉಡಾಳ ಅನ್ನೋ ಸಿನಿಮಾದಲ್ಲಿ ಮತ್ತೆ ಹೀರೋ ಆಗಿ ಮಾಡಿದೆ. ಇತ್ತೀಚೆಗೆ OTT ರಿಲೀಸ್ ಆಯಿತು ನಮ್ಮ ಸಿನಿಮಾ. ಅದಾಗಿ ಒಂದು ತಿಂಗಳಿಗೆ ನನ್ನ ಇನ್ನೊಂದು ಸಿನಿಮಾ ರಿಲೀಸ್ ಅನೌನ್ಸ್ ಮಾಡ್ತಾ ಇದ್ದೀವಿ, ಹೃದಯಂ ಅಂತ. ನಮ್ಮ
ರಜತ್ ಸರ್ ಸ್ಕ್ರೀನ್ ಹೆಸರು ಚೇಂಜ್ ಮಾಡ್ಕೊಂಡಿದ್ದಾರೆ, ಅದಕ್ಕೆ ರಜತ್ ಸರ್ ಡೈರೆಕ್ಷನ್ ಮಾಡ್ತಾ ಇದ್ದಾರೆ, ಶ್ರೀದೇವಿ ನಮ್ಮ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ, ಆ್ಯಂಡ್ ಆರಾಧನಾ ಬಂದು ನಮ್ಮ ಕೋ ಆರ್ಟಿಸ್ಟ್ ಆಗಿ ಮಾಡ್ತಾ ಇದ್ದಾರೆ, ಹೀರೋಯಿನ್ ಆಗಿ. ತುಂಬ ಎಕ್ಸೈಟೆಡ್ ಆಗಿದ್ದೀವಿ. ತುಂಬ ಒಳ್ಳೆ ಕತೆ, ತುಂಬ ಚೆನ್ನಾಗಿ ಬರ್ಕೊಂಡಿರೋಂಥ ಒಂದು ಕತೆ ಅಂತ ಹೇಳ್ಬೋದು. ನನಗೆ ತುಂಬ ಎಕ್ಸೈಟ್ ಆಯಿತು ಸಿನಿಮಾ. ಈಗಾಗಲೇ ನಾನು ಮಾಡಿರೋಂಥ ಪದವಿ ಪೂರ್ವ ಆಗಿರ್ಬೋದು, ಅದೊಂದು ಟೀನೇಜ್ ಲವ್ ಸ್ಟೋರಿ ಥರ ಇತ್ತು. ಆಮೇಲೆ ಉಡಾಳ ಆಗಿರ್ಬೋದು, ಅದೊಂದು ಉತ್ತರ ಕರ್ನಾಟಕದ ಜವಾರಿ ಕತೆ ತೊಗೊಂಡು ಬಂದಿದ್ವಿ. ಇವಾಗ ಹೃದಯ ಒಂದು ಪ್ಯೂರ್ ಲವ್ ಸ್ಟೋರಿ 2006 ನಡೆಯುವಂಥ ಒಂದು ಕತೆ ತೊಗೊಂಡ್ಬಂದಿದ್ದೀವಿ. ಖಂಡಿತ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಅತಿ ಶೀಘ್ರದಲ್ಲಿ ಶೂಟಿಂಗ್ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಇವತ್ತು ಬಂದಂಥ ಎಲ್ಲ ಗೆಸ್ಟ್ ಅವರಿಗೆ ಧನ್ಯವಾದಗಳು ತಿಳಿಸ್ತೀನಿ, ಹಾಗೂ ಎಲ್ಲ ಮಾಧ್ಯಮ ಮಿತ್ರರಿಗೆ ಧನ್ಯವಾದ ತಿಳಿಸ್ತೀನಿ. ಥ್ಯಾಂಕ್ ಯು ಸೊ ಮಚ್. ಹಾಯ್, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಆರಾಧನಾ ಭಟ್ ಅಂತ. ನಾನು ಮಹಾನಟಿ ಅನ್ನೋ ಒಂದು ರಿಯಾಲಿಟಿ ಶೋ ಮೂಲಕ ಪರಿಚಯ ಆಗಿರುತ್ತೆ. ಅದಾದಮೇಲೆ ನನ್ನ ಮೊದಲನೇ ಸಿನಿಮಾ ಪೃಥ್ವಿ ಅಂಬರ್ ಡೈರೆಕ್ಷನ್ ಬುಲ್ಡಾಗ್ ಅಂತ, ಅದು ಇನ್ನೂ ರಿಲೀಸ್ಗೆ ಬಾಕಿ ಇದೆ. ಅದಾದಮೇಲೆ ಇದೀಗ ಎರಡನೇ ಸಿನಿಮಾ ಹೃದಯಂ ಅಂತ ಪೃಥ್ವಿ ಶಾಮ್ನೂರು ಹಾಗೆ ರಜತ್ ಸರ್ ಡೈರೆಕ್ಷನಲ್ಲಿ ನಡೀತಾ ಇದೆ. ನನಗೊಂದು ತುಂಬಾ ಖುಷಿ ಆಗ್ತಿದೆ. ಪ್ರತಿಯೊಬ್ಬರು ಆರ್ಟಿಸ್ಟ್, ಎಸ್ಪೆಷಲಿ ಫೀಮೇಲ್ ಲೀಡ್ ಅಥವಾ ಹೀರೋಯಿನ್ ಅಂತ ಬಂದಾಗ ಏನಾಗುತ್ತೆ ಅಂತಂದರೆ ಒಂದು ಪೋಸ್ಟರಲ್ಲಿ ಆಗಿರಲಿ ಅವ್ರ ಹೆಸರು ಕಂಡಾಗ ತುಂಬ ಖುಷಿ ಆಗುತ್ತೆ. ಸೊ ಯೂಶ್ವಲಿ ನನಗೂ ಪೋಸ್ಟಲ್ಲಿ ಆರಾಧನಾ ಭಟ್ ಅಂತ ನೋಡೋಕೆ ತುಂಬ ಖುಷಿ ಆಯಿತು, ಹೀರೋ ಜೊತೆ ನನ್ನ ಹೆಸರು ಇದೆ ಅಂತ. ಸೊ ಅದೊಂದು ವಾವ್ ಅಂತ ಅನ್ನಿಸ್ತು. ಆ್ಯಂಡ್ ಫಸ್ಟ್ ಯಾವಾಗ ಕತೆ ಕೇಳಿದೆ ನನಗೆ ತುಂಬಾ ಖುಷಿ ಆಯಿತು. ಇಂಥ ಪಾತ್ರ ನನಗೆ ಎರಡನೇ ಸಿನಿಮಾದಲ್ಲೇ ಸಿಕ್ಕಿರೋದಕ್ಕೆ ನನಗೆ ತುಂಬಾ ಖುಷಿ ಆಗ್ತದೆ. ಸೊ ಥ್ಯಾಂಕ್ ಯು ಫಾರ್ ಟ್ರಸ್ಟಿಂಗ್ ಮೀ ಆ್ಯಂಡ್ ಈ ಅವಕಾಶ ಕೊಟ್ಟಿದ್ದಕ್ಕೆ ನನ್ನ ಡೈರೆಕ್ಟರ್ಸ್ಗೆ ಹಾಗೆ ಪ್ರೊಡ್ಯೂಸರ್ಗೆ ಥ್ಯಾಂಕ್ ಯು ಹೇಳ್ತಾ ಇದ್ದೀನಿ. ನಾನಂತೂ ಕಾಯ್ತಾ ಇದ್ದೀನಿ ಯಾವಾಗ ಆ ಕ್ಯಾರೆಕ್ಟರ್ ಆಗಿ ಸ್ಕ್ರೀನ್ ಮೇಲೆ ಬರ್ತೀನಿ, ಹಾಗೆ ನಿಮ್ಮೆಲ್ಲರನ್ನ ರಂಜಿಸ್ತೀನಿ ಅಂತ. ಸೊ ಬಂದಿರೋರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಹೀಗೆ ಸಪೋರ್ಟ್ ಮಾಡ್ತೀನಿ. ಥ್ಯಾಂಕ್ ಯು ಸರ್. ಸೇಮ್ ಒಂದು ಟೀನೇಜ್ ಲವ್ ಸ್ಟೋರಿಯಲ್ಲೇ ನಾನು ಅದೇ ಆ ಥರ ಹೇಗೆ. First of all, thank you so much. And first of all, I would like to say first thanks for producer. ಅವರಿಗೆ ಫಸ್ಟ್ ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆಂದರೆ ಅವರು ಭಾಳ ಎಫರ್ಟ್ ಹಾಕಿ, ತುಂಬ ಎಫರ್ಟ್ ಹಾಕಿ ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ಲೆಟರ್. ಫಿಲಮ್ ಇದು ಮಾಡಬೇಕು, ಏನು ಮಾಡಬೇಕು, ಟೀಚಿಂಗ್ ಅಂತ ತುಂಬ ಚೆನ್ನಾಗಿದೆ ಅವ್ರದ್ದು. ಆ ಸಪೋರ್ಟ್ ಆಗಿ ನಮಗೆ ಸಿಕ್ಕಿರುವಂಥ ಆರಾಧನಾ ಭಟ್ ಆ್ಯಂಡ್ ಪೃಥ್ವಿ ಅವರು ನಮ್ಮ ಫಿಲಮ್ಗೆ ತುಂಬ ಸಪೋರ್ಟ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀವಿ. ನಾವು ತುಂಬ ಎಫರ್ಟ್ ಹಾಕ್ತಾ ಇದ್ದೀವಿ. ಇನ್ನೂ ಜಾಸ್ತಿ ನಮ್ಮ ಫಿಲಮ್ ಇಂಡಸ್ಟ್ರಿಯಲ್ಲಿ ನಮ್ಮದೇ ಪ್ರೊಡಕ್ಷನ್ ಆಗಿರೋದ್ರಿಂದ ಇನ್ನೂ ಚೆನ್ನಾಗಿರೋ ಪ್ರೊಡಕ್ಷನ್ಸ್ನ ಪಿಕ್ಚರ್ನ ರಿಲೀಸ್ ಮಾಡೋಣ ಅಂದ್ಕೊಂಡಿದ್ದೀವಿ. ಇನ್ನೂ ಚೆನ್ನಾಗಿ ತರ್ತೀವಿ ನಿಮ್ಮ ಮುಂದೆ. ಎಲ್ಲರೂ ಚೆನ್ನಾಗಿ ನೋಡಿ, ಎಲ್ಲರೂ ಎಂಜಾಯ್ ಮಾಡಿ ಚೆನ್ನಾಗಿ. ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ. ನನ್ನ ಹೊಸ ಚಿತ್ರ ಹೃದಯಂ, ನನ್ನ ಸಂಗೀತ ನಿರ್ದೇಶನ. ನಾನು ಮತ್ತು ದೇವಿ ಸುರೇಶ್ ಅಂತ ಇಬ್ಬರು ಕಾಂಬಿನೇಷನಲ್ಲಿ ಇದು ಎರಡನೇ ಮೂವಿ. ಫಸ್ಟ್ ಒಂದು ಉಡಾಳ ಅಂತ ಬರುತ್ತೆ, ಅದು ಸೇಮ್ ಕಾಂಬಿನೇಷನ್ನು ನನ್ನ ಸೆಕೆಂಡ್ ಫಿಲ್ಮು ಪೃಥ್ವಿ ಜೊತೆ ವರ್ಕ್ ಮಾಡ್ತಾರೆ, ತುಂಬ ಖುಷಿ. ಹಾಗೆ ರಜತ್ ಸ್ನೇಹಿತರು, ತುಂಬ ಒಳ್ಳೆಯ ಡೈರೆಕ್ಟ್ರು. ಮುಂಚೆಯಿಂದ ನಾನು ಸುಮಾರು ಒಂದು 10 ವರ್ಷದಿಂದ ಪರಿಚಯ ಇದೆ. ಹಾಗೆ ಹೀರೋಯಿನ್ ಆರಾಧನಾ ಮೇಡಮ್, ನಮ್ಮ ಪ್ರೊಡ್ಯೂಸರ್ ಶ್ರೀದೇವಿ. ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ನಾನು ಸಿಂಗರಿಂದ ನ್ಯೂಸ್ ಡೈರೆಕ್ಟರ್ ಆಗಬೇಕಾದ್ರೆ ಈ ಥರ ಒಂದು ಹೊಸ ಚಾನ್ಸಸ್ಸು, ಹೊಸ ಡೈರೆಕ್ಟರ್ ಜೊತೆ ವರ್ಕ್ ಮಾಡೋದು ನನ್ನ ಭಾಗ್ಯ ಅಂದ್ಕೊಳ್ತೀನಿ. ಹಾಗೆ ಈ ಫಿಲ್ಮಲ್ಲಿ 4 ಸಾಂಗ್ ಇದೆ, ಒಂದು ಬಿಟ್ಟಿದೆ. ಅದರಲ್ಲಿ ನಾಗೇಂದ್ರ ಪ್ರಸಾದ್ ಸರ್ 2 ಸಾಂಗ್ ಬರೆದಿದ್ದಾರೆ. ಆಮೇಲೆ ಪೃಥ್ವಿ ಪ್ರಮೋದ್ ಮರುಬಂತೆ ಅವರು ಒಂದು ಸಾಂಗ್ ಬರೆದಿದ್ದಾರೆ. ಹಾಗೆ ಧನಂಜಯ ರಂಜನ್ ಅಂತ ಇನ್ನೊಂದು ಸಾಂಗ್ ಬರೆದಿದ್ದಾರೆ. ಎಲ್ಲ ಮೆಲೋಡಿ ಓರಿಯೆಂಟೆಡ್. ಅದರಲ್ಲಿ ಒಂದು ವೆಸ್ಟರ್ನ್ EDM ಕಲ್ಚರ್ ಬರುತ್ತೆ, ಮಿಕ್ಕಿದೆಲ್ಲ ಇಂಡಿಯನ್ ಬ್ಯಾಕ್ಗ್ರೌಂಡಲ್ಲೇ ಇರುತ್ತೆ. ಮೂವಿಗೆ ನೀವೆಲ್ಲ ಸಪೋರ್ಟ್ ಮಾಡಿ, ಇಡೀ ಮೀಡಿಯಾದವರು. ಅಂದರೆ ಈಗಿನ ಕಾಲದಲ್ಲಿ ಮೀಡಿಯಾದಲ್ಲಿ ಏನು ನಡೆಯಲ್ಲ. ಏನು ಮಾಡಿದ್ರೂ ಮೀಡಿಯಾ ಥ್ರೂನೇ ಹೋಗಬೇಕು. ಸೊ ನಮ್ಮ ಮೂವಿಗೆಲ್ಲ ಸಪೋರ್ಟ್ ಮಾಡಿ. ಶೀಘ್ರದಲ್ಲೇ 2 ಸಾಂಗ್ ಆಲ್ರೆಡಿ ರೆಕಾರ್ಡ್ ಆಗಿದೆ, ಇನ್ನು 3 ಸಾಂಗ್ ರೆಕಾರ್ಡ್ ಆಗಬೇಕು. ಶೀಘ್ರದಲ್ಲೇ ಇನ್ನೊಂದು ಹಾಸ್ಪಿಟಲ್ ಬರ್ತೀವಿ.